ತಂದೆನೇ ಮಗಳಿಗೆ ಕೊಲೆ ಮಾಡಿರ್ತಾರೆ ಕತ್ತೆಚ್ಚುಕಿ. ಮತ್ತು ಅವಳು ಮೃತಳಾದ ನಂತರ ಅವಳ ಬಾಯಿಗೆ ವಿಷದ ವಿಷವನ್ನು ಎರಚಿ ಅದನ್ನು ಸೂಯಿಸೈಡ್ ಅಂತ, ಆತ್ಮಹತ್ಯೆ ಅಂತ ಬಿಂಬಿಸಿ ಗ್ರಾಮಸ್ಥರಿಂದ ಅಂತಿಮ ಸಂಸ್ಕಾರಕ್ಕೆಲ್ಲ ಕರೆದಿರ್ತಾರೆ. ಮತ್ತು ಅವರ ಏನು ಅಂತಿಮ ಸಂಸ್ಕಾರ ಇದೆ ಅದರಲ್ಲಿ ಕೂಡ ಅವರು ಈ ಮೃತದೇಹವನ್ನು ಸುಟ್ಟಿರೋ ಬಗ್ಗೆನೂ ಕೂಡ ಮಾಹಿತಿ ಬರುತ್ತೆ. ತಕ್ಷಣ ಸ್ಥಳೀಯ ಪೊಲೀಸರು ಹೋಗ್ತಾರೆ ಮತ್ತು ನಾವು ಹೋಗ್ತೀವಿ. ಮತ್ತು ಅವ್ರ ತಂದೆಯವರನ್ನು ವಿಚಾರಣೆ ಮಾಡಿದಾಗ ಏನು ಘಟನೆ ಇದೆ ಅದನ್ನು ಒಪ್ಕೊತಾರೆ. ಅವರ ವಿಚಾರಣೆ ತಿಳಿದು ಬಂದಿರೋದೇನಂತಂದರೆ, ಏನು ಮೃತಳಾಗಿದ್ದಾಳೆ ಕವಿತಾ ಅನ್ನೋಳು, ಅವರು ಬೇರೆ ಒಂದು ಜಾತಿ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದರು. ಮತ್ತು ಇವರು ಏನು ತಂದೆ ಇದ್ದಾರೆ, ಆರೋಪಿ ತಂದೆ ಏನಿದ್ದಾರೆ, ಅವರಿಗೆ ಒಟ್ಟು 5 ಜನ ಹೆಣ್ಮಕ್ಳಿದ್ದಾರೆ. ಇವಳು ಮೃತಳಾದವಳು 4ನೇಯವಳು. ಇವಳು ಅನ್ಯ ಧರ್ಮದ ಒಂದು ಜಾತಿಯ ಹುಡುಗನಿಗೆ ಮದುವೆ ಆಗಿದ್ದರೆ ಬೇರೆ 3 ಹುಡುಗಿಯರಿಗೆ ಕೂಡ ಮದುವೆದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಊರಲ್ಲಿ ಮರ್ಯಾದೆಗೋಸ್ಕರ ಹೆದರಿ ಸುಮಾರು ಅವಳಿಗೆ ಬಲವಂತ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈ ಪ್ರೀತಿ ಎಲ್ಲ ಮಾಡೋದು ಬೇಡ ಮತ್ತು ಓದಿನ ಕಡೆ ಒತ್ತನ್ನು ಕೊಡುವಂತಹ ತಿಳುವಳಿಕೆ ನೀಡಿದ್ರು ಅವಳು ಕೇಳಲ್ಲ. ಆ ಹಿನ್ನೆಲೆಯಲ್ಲಿ ಅವಳಿಗೆ ಕತ್ತು ಚುಚ್ಚಿ ಕೊಲೆ ಮಾಡಿರ್ತಾರೆ. ಮತ್ತು ವಿಷ ಏನು ಹೊಲದಲ್ಲಿ ಔಷಧ ಹೊಡಲಿಕ್ಕೆ ಏನು ಬಾಟ್ಲ್ ಇರುತ್ತೆ, ಪೆಸ್ಟಿಸೈಡ್, ಅದನ್ನು ಕೂಡ ಅವಳಿಗೆ ಬಾಯಲ್ಲಿ ಹಾಕಿ ಒಂದು ಅಟೆನ್ಷನ್ ಡೈವರ್ಷನ್ ಥರ, ಅಥವಾ ಏನು ಇದು ಕೊಲೆ ಇದೆ ಅದರ ದಿಕ್ಕನ್ನು ಟೋಟಲಿ ಸೂಸೈಡ್ ಥರ